ಸಿದ್ದರಾಮಯ್ಯ ಬಣದ ಸ್ಟ್ರಾಟಜೀಸ್ ಕ್ಲಿಯರ್ ಇದೆ. ಅವರು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಈಗ ಏನು ದಾಳ ಉರುಳಿದ್ರೆ ನಾವ್ ಏನ್ ಪ್ರತಿ ದಾಳ ಉರುಳಿಸಬೇಕು ಅನ್ನುವಂಥದ್ದು. ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಬಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಅನ್ನೋ ಒತ್ತಾಯ, ದಲಿತ ಸಿಎಂ ಬೇಕು ಅನ್ನೋ ಕೂಗನ್ನ ಇನ್ನಷ್ಟು ಪ್ರಬಲವಾಗಿ ಎತ್ತುವಂಥದ್ದು. ಈಗ ಅನೇಕ ಸ್ಟ್ರಾಟಜಿಗಳನ್ನ ಸಿಎಂ ಬಣ ಇಟ್ಕೊಂಡಿದೆ. ಒಟ್ನಲ್ಲಿ ಈ ಒಂದು ಕುರ್ಚಿ ಕಾದಾಟ ಇನ್ನಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ದೆಹಲಿಗೆ ಹೋಗಿ ರಾಹುಲ್ ಭೇಟಿ ಸಾಧ್ಯವಾಗದೆ ಬರಿಗೈಲಿ ವಾಪಸ್ಸಾಗಿದ್ದ ಡಿಕೆಶಿ ಬೆಂಬಲಿಗರ ಮೂಲಕ ರಾಜಕೀಯ ಚದುರಂಗದಾಟ ಶುರು ಮಾಡಿದ್ದಾರೆ. ಆದರೆ ಈಗ ಸಿಎಂ ಸಿದ್ದು ಆಪ್ತರು ಡಿಕೆಶಿಗೆ ಚೆಕ್ಮೇಟ್ ಇಡಲು ಮುಂದಾಗಿದ್ದಾರೆ. ದೆಹಲಿಗೆ ಡಿಕೆಶಿ ಬೆಂಬಲಿಗರ ದಂಡಯಾತ್ರೆ. ಇತ್ತ ಸಿಎಂ ಸಿದ್ದು ಆಪ್ತರಿಂದ ಪ್ರತಿತಂತ್ರ. ಡಿಕೆಶಿ ಬೆಂಬಲಿಗರು ಏನಾದ್ರೂ ಮಾಡಿ ತಮ್ಮ ನಾಯಕನಿಗೆ ಸಿಎಂ ಪಟ್ಟ ಕೊಡಿಸಲೇಬೇಕು ಅಂತ ರಣರಂಗಕ್ಕೆ ಇಳಿದಿದ್ದಾರೆ. ಸೀದಾ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಕೆಸಿ ವೇಣುಗೋಪಾಲ್ ಇಂದ ಹಿಡಿದು ರಾಹುಲ್ ಗಾಂಧಿ ತನಕ ಎಲ್ಲ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಸಿಎಂ ಬದಲಾವಣೆ ಡಿಮ್ಯಾಂಡ್ ಇಡಲು ಮುಂದಾಗಿದ್ದಾರೆ. ಡಿಕೆಶಿ ಬೆಂಬಲಿಗರ ದೆಹಲಿ ದಂಡಯಾತ್ರೆ ಶುರುವಾಗ್ತಿದ್ದ ಹಾಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಬಣದಿಂದ ಮತ್ತೆ ಡಿನ್ನರ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಅಲರ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಬಣ ನಿನ್ನೆ ರಾತ್ರಿಯೇ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ದಲಿತ ಸಚಿವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ದಿನೇಶ್ ಗುಂಡೂರಾವ್, ಕೆಎನ್ ರಾಜಣ್ಣ ಸೇರಿ ಸಭೆ ಮಾಡಿದ್ದಾರೆ. ಡಿಕೆಶಿ ಬಣಕ್ಕೆ ಪ್ರತ್ಯಸ್ತ್ರ ಹೂಡಲು ಗಂಭೀರ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಅವ್ರು ಹೋಗಿರ್ತಕ್ಕಂಥದ್ದು ಮೀಡಿಯಾದಲ್ಲಿ ನಾನು ಕೂಡ ನೋಡಿದ್ದೇನೆ. ದೆಹಲಿಗೆ ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ಸೇರಿದ್ದಂಥದ್ದು ಊಟ ಮೊದಲನೇದು. ಎರಡನೇದು, ಪಕ್ಷನ ನಾವು ಸಂಘಟನೆ ಮಾಡಿ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಷ್ಟು ಬಿಟ್ಟರೆ ಬೇರೆ ಯಾವುದು. ನಾವೆಲ್ಲ ಸೀನಿಯರ್ ಲೀಡರ್ಸು ಈ ಗೊಂದಲವನ್ನ ನಿವಾರಣೆ ಮಾಡೋ ಕೆಲಸವನ್ನ ಹೈಕಮಾಂಡ್ ಶೀಘ್ರವಾಗಿ ಮಾಡಬೇಕು ಅನ್ನೋದು ಒಂದೇ ತೀರ್ಮಾನ, ಬೇರೆ ಏನೂ ಇಲ್ಲ. ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅದಕ್ಕೆ ಸಂಬಂಧ ಇಲ್ಲ. ನಮಗೆ ಪಕ್ಷ ಉಳಿಬೇಕು. ಪಕ್ಷ 2028ಕ್ಕೆ ಬರಬೇಕಾದ್ರೆ ಗೊಂದಲ ನಿಲ್ಲಬೇಕು. ಹೈಕಮಾಂಡ್ ಗೊತ್ತಿದೆ ಏನ್ ತೀರ್ಮಾನ ಮಾಡಬೇಕು, ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ನಾವು ಹೈಕಮಾಂಡ್ಗೆ ಇಷ್ಟೇ ಮನವಿ ಮಾಡ್ತೀವಿ, ಗೊಂದಲ ನಿವಾರಣೆ ಶೀಘ್ರದಲ್ಲಿ. ಡಿಕೆಶಿ ಬೆಂಬಲಿಗರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನೇ ಹೆಚ್ಚು ನಂಬಿ ದೆಹಲಿಗೆ ಹೋಗಿದ್ರು. ಆದರೆ ಆ ಪ್ಲಾನ್ ಫೇಲ್ ಆದಂತೆ ಕಾಣಿಸ್ತಿದೆ. ನಿನ್ನೆ ಡಿಕೆಶಿ ಬೆಂಬಲಿಗರಿಗೆ 10-15 ನಿಮಿಷ ಮಾತುಕತೆಗೆ ಸಿಕ್ಕ ಖರ್ಗೆ ಇಂದು ರಾಜ್ಯಕ್ಕೆ ಬರ್ತಿದ್ದಾರೆ. ಇದು ಎಲ್ಲೋ ಡಿಕೆಶಿ ಬೆಂಬಲಿಗರಿಗೆ ಹಿನ್ನಡೆಯಾಗಿದೆ. ಇಂದು ಕೃಷಿ ಇಲಾಖೆ ಸಭೆ ಕರೆದ ಸಿಎಂ. ಇನ್ನು ದೆಹಲಿಗೆ ಹೋದ ಡಿಕೆಶಿ ಬೆಂಬಲಿಗರಲ್ಲಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಇದ್ದಾರೆ. ಹೀಗಾಗಿ ಚೆಲುವರಾಯಸ್ವಾಮಿಯನ್ನ ದೆಹಲಿಯಿಂದ ವಾಪಸ್ ಕರೆಸಿಕೊಳ್ಳಲು ಸಿಎಂ ಹಿಂದೆ ಕೃಷಿ ಇಲಾಖೆ ಸಭೆ ಕರೆದಿದ್ದಾರೆ ಎನ್ನಲಾಗಿದೆ. ರಾಜ್ಯದ ಸಿಎಂ ಕುರ್ಚಿ ಫೈಟ್ ಬಹಳ ರೋಚಕ ಘಟ್ಟಕ್ಕೆ ತಲುಪಿದೆ. ತಂತ್ರ ಪ್ರತಿತಂತ್ರಗಳು ಎರಡು ಬಣದಿಂದ ಜೋರಾಗಿವೆ. ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಬಣದ ಸ್ಟ್ರಾಟಜೀಸ್ ಕ್ಲಿಯರ್ ಇದೆ. ಅವರು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಈಗ ಏನು ದಾಳ ಉರುಳಿದ್ರೆ ನಾವ್ ಏನ್ ಪ್ರತಿ ದಾಳ ಉರುಳಿಸಬೇಕು ಅನ್ನುವಂಥದ್ದು. ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಬಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಅನ್ನೋ ಒತ್ತಾಯ, ದಲಿತ ಸಿಎಂ ಬೇಕು ಅನ್ನೋ ಕೂಗನ್ನ ಇನ್ನಷ್ಟು ಪ್ರಬಲವಾಗಿ ಎತ್ತುವಂಥದ್ದು. ಈಗ ಅನೇಕ ಸ್ಟ್ರಾಟಜಿಗಳನ್ನ ಸಿಎಂ ಬಣ ಇಟ್ಕೊಂಡಿದೆ. ಒಟ್ನಲ್ಲಿ ಈ ಒಂದು ಕುರ್ಚಿ ಕಾದಾಟ ಇನ್ನಷ್ಟು ಕಾವನ್ನ ಪಡ್ಕೊಳ್ತಾ ಇದೆ.
ದೆಹಲಿಗೆ ಹೋಗಿ ರಾಹುಲ್ ಭೇಟಿ ಸಾಧ್ಯವಾಗದೆ ಬರಿಗೈಲಿ ವಾಪಸ್ಸಾಗಿದ್ದ ಡಿಕೆಶಿ ಬೆಂಬಲಿಗರ ಮೂಲಕ ರಾಜಕೀಯ ಚದುರಂಗದಾಟ ಶುರು ಮಾಡಿದ್ದಾರೆ. ಆದರೆ ಈಗ ಸಿಎಂ ಸಿದ್ದು ಆಪ್ತರು ಡಿಕೆಶಿಗೆ ಚೆಕ್ಮೇಟ್ ಇಡಲು ಮುಂದಾಗಿದ್ದಾರೆ. ದೆಹಲಿಗೆ ಡಿಕೆಶಿ ಬೆಂಬಲಿಗರ ದಂಡಯಾತ್ರೆ. ಇತ್ತ ಸಿಎಂ ಸಿದ್ದು ಆಪ್ತರಿಂದ ಪ್ರತಿತಂತ್ರ. ಡಿಕೆಶಿ ಬೆಂಬಲಿಗರು ಏನಾದ್ರೂ ಮಾಡಿ ತಮ್ಮ ನಾಯಕನಿಗೆ ಸಿಎಂ ಪಟ್ಟ ಕೊಡಿಸಲೇಬೇಕು ಅಂತ ರಣರಂಗಕ್ಕೆ ಇಳಿದಿದ್ದಾರೆ. ಸೀದಾ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಕೆಸಿ ವೇಣುಗೋಪಾಲ್ ಇಂದ ಹಿಡಿದು ರಾಹುಲ್ ಗಾಂಧಿ ತನಕ ಎಲ್ಲ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಸಿಎಂ ಬದಲಾವಣೆ ಡಿಮ್ಯಾಂಡ್ ಇಡಲು ಮುಂದಾಗಿದ್ದಾರೆ. ಡಿಕೆಶಿ ಬೆಂಬಲಿಗರ ದೆಹಲಿ ದಂಡಯಾತ್ರೆ ಶುರುವಾಗ್ತಿದ್ದ ಹಾಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಬಣದಿಂದ ಮತ್ತೆ ಡಿನ್ನರ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಅಲರ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಬಣ ನಿನ್ನೆ ರಾತ್ರಿಯೇ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ದಲಿತ ಸಚಿವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ದಿನೇಶ್ ಗುಂಡೂರಾವ್, ಕೆಎನ್ ರಾಜಣ್ಣ ಸೇರಿ ಸಭೆ ಮಾಡಿದ್ದಾರೆ. ಡಿಕೆಶಿ ಬಾಣಕ್ಕೆ ಪ್ರತ್ಯಸ್ತ್ರ ಹೂಡಲು ಗಂಭೀರ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಅವ್ರು ಹೋಗಿರ್ತಕ್ಕಂಥದ್ದು ಮೀಡಿಯಾದಲ್ಲಿ ನಾನು ಕೂಡ ನೋಡಿದ್ದೇನೆ. ದೆಹಲಿಗೆ ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ಸೇರಿದ್ದಂಥದ್ದು ಊಟ ಮೊದಲನೇದು. ಎರಡನೇದು ಪಕ್ಷನ ನಾವು ಸಂಘಟನೆ ಮಾಡಿ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಯಾವುದಿಲ್ಲ. ನಾವೆಲ್ಲ ಸೀನಿಯರ್ ಲೀಡರ್ಸು ಈ ಗೊಂದಲವನ್ನ ನಿವಾರಣೆ ಮಾಡೋ ಕೆಲಸವನ್ನ ಹೈಕಮಾಂಡ್ ಶೀಘ್ರವಾಗಿ ಮಾಡಬೇಕು ಅನ್ನೋದು ಒಂದೇ ತೀರ್ಮಾನ, ಬೇರೆ ಏನೂ ಇಲ್ಲ. ಮತ್ತೆ ಡಿಸಿಎಂ ಬಣ ನೋಡಿದ್ರೆ ಬೆಳಗ್ಗೆ ಇವತ್ತು ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅದಕ್ಕೆ ಸಂಬಂಧ ಇಲ್ಲ. ನಮಗೆ ಪಕ್ಷ ಉಳಿಬೇಕು. ಪಕ್ಷ 2028ಕ್ಕೆ ಬರಬೇಕಾದ್ರೆ ಗೊಂದಲ ನಿಲ್ಲಬೇಕು. ಹೈಕಮಾಂಡ್ ಗೊತ್ತಿದೆ ಏನ್ ತೀರ್ಮಾನ ಮಾಡಬೇಕು, ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ನಾವು ಹೈಕಮಾಂಡ್ಗೆ ಇಷ್ಟೇ ಮನವಿ ಮಾಡ್ತೀವಿ, ಗೊಂದಲ ನಿವಾರಣೆ ಶೀಘ್ರದಲ್ಲಿ. ಡಿಕೆಶಿ ಬೆಂಬಲಿಗರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನೇ ಹೆಚ್ಚು ನಂಬಿ ದೆಹಲಿಗೆ ಹೋಗಿದ್ರು. ಆದರೆ ಆ ಪ್ಲಾನ್ ಫೇಲ್ ಆದಂತೆ ಕಾಣಿಸ್ತಿದೆ. ನಿನ್ನೆ ಡಿಕೆಶಿ ಬೆಂಬಲಿಗರಿಗೆ 10-15 ನಿಮಿಷ ಮಾತುಕತೆಗೆ ಸಿಕ್ಕ ಖರ್ಗೆ ಇಂದು ರಾಜ್ಯಕ್ಕೆ ಬರ್ತಿದ್ದಾರೆ. ಇದು ಎಲ್ಲೋ ಡಿಕೆಶಿ ಬೆಂಬಲಿಗರಿಗೆ ಹಿನ್ನಡೆಯಾಗಿದೆ. ಇಂದು ಕೃಷಿ ಇಲಾಖೆ ಸಭೆ ಕರೆದ ಸಿಎಂ. ಇನ್ನು ದೆಹಲಿಗೆ ಹೋದ ಡಿಕೆಶಿ ಬೆಂಬಲಿಗರಲ್ಲಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಇದ್ದಾರೆ. ಹೀಗಾಗಿ ಚೆಲುವರಾಯಸ್ವಾಮಿಯನ್ನ ದೆಹಲಿಯಿಂದ ವಾಪಸ್ ಕರೆಸಿಕೊಳ್ಳಲು ಸಿಎಂ ಹಿಂದೆ ಕೃಷಿ ಇಲಾಖೆ ಸಭೆ ಕರೆದಿದ್ದಾರೆ ಎನ್ನಲಾಗಿದೆ. ರಾಜ್ಯದ ಸಿಎಂ ಕುರ್ಚಿ ಫೈಟ್ ಬಹಳ ರೋಚಕ ಘಟ್ಟಕ್ಕೆ ತಲುಪಿದೆ. ತಂತ್ರ ಪ್ರತಿತಂತ್ರಗಳು ಎರಡೂ ಬಣದಿಂದ ಜೋರಾಗಿವೆ. ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.